ಎಲ್ಲರಿಗೂ ನಮಸ್ಕಾರ. ನಾಡಿನ ಜನಗಳಿಗೆಲ್ಲ ಶುಭೋದಯ. ಇವತ್ತು ಗುರುವಾರ 11ನೇ ತಾರೀಕು 7ನೇ ತಿಂಗಳು 2024 ಗುರುವಾರ. ಟೈಮು ಅವಾಗಲೇ 8:20. ಏನಪ್ಪ ಅಂದರೆ ಗುರುವು ಶುಕ್ಲಾಂ ವರದರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ. ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ನೀಲಂಜನ ಸಮಾಭಾಷಂ ರವಿಪುತ್ರಂ ಯಮಗಜಂ ಛಾಯಾ ಮಾರ್ತಂಡಂ ತಮ್ಮೈ ಶನೇಶ್ವರಂ. ತಂದೆ ಪರಮಾತ್ಮ ಭಗವಂತ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಇದು ಮಾಡ್ತೀವಿ. ಗುರು ಇಲ್ಲದೇ ವಿದ್ಯೆ ಇಲ್ಲ. ಗುರು ಬೇಕೇ ಬೇಕು. ಗುರು ಇದ್ದ್ರೇ ವಿದ್ಯೆ ಕಲಿಯೋದು, ಪಾಠ ಕಲಿಯೋದು, ಪ್ರತಿಯೊಂದೂ ಅಷ್ಟೇ. ಇವತ್ತು ಗುರು ರಾಘವೇಂದ್ರನ ದಿನ. ಹೋಗ್ಬಿಟ್ಟು ಪೂಜೆ ಮಾಡಿಸ್ಕೊಬನ್ನಿ. ಗುರು ರಾಯರಿಗೆ ನಮಸ್ಕಾರ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಇವತ್ತು ಗುರುವಿನ ಮಹಿಮೆ ಅಂದರೆ ಶನಿದೇವರು ಗುರುಗಳಿಗೇ ಕಾಡ್ಬಿಟ್ರು. ಅವನ್ಯಾವ ಮಹಾ ದೊಡ್ಡ ಇವನು ನನ್ನ ಶಿಷ್ಯ ಶನಿ ಅಂತ ಅಂದ. ಆದರೆ ಒಂದೇ ಒಂದು ಕ್ಷಣ ಗುರುವಿಗೆ ಏನು ಕೊಟ್ಟ ಗೊತ್ತಾ? ಸೂಲಕ್ಕೆ ಏರಿಸ್ಬಿಟ್ಟ. ನನ್ನೇ ನೀನು ತೆರೆದ ಮೇಲೆ ನಾನು ನೀನು ಬಿಡೋದಿಲ್ಲ ಅಂದ್ಬಿಟ್ಟು ಕಕ್ರಿಕೆ ಹಣ್ಣು ಮಾಡಿಬಿಟ್ಟು ರಾಜರ ಮಕ್ಕಳ ತಲೆ ಥರ ಮಾಡಿ ತಗೊಂಡೋಗಿ ಸೂಲ್ಕೆ ಏರಿಸ್ಬಿಟ್ಟ. ಅವಾಗ ಅಪ್ಪ ನಾನಲ್ಲ ದೊಡ್ಡವನು, ನೀನೇ ತಂದೆ ದೊಡ್ಡವನು ಅಂದ್ಬಿಟ್ಟು ಕೈ ಮುಗಿದು ಆವಾಗ ಪರಿಹಾರ ಮಾಡಿಸ್ಕೊಂಡ. ಆ ಥರ ಜನಗಳು ತಪ್ಪು ಮಾಡಿದ್ನು ತಿದ್ದಬೇಕು. ಯಾರೇ ಆಗಿರ್ಬೋದು, ಯಾವ ಜನಾಂಗನೇ ಆಗಿರಲಿ, ಯಾರೇ ಆಗಿರ್ಬೋದು, ಎಷ್ಟೇ ದೊಡ್ಡಕ್ಕೆ ಬೆಳೆದಿರ್ಬೋದು, ಎಷ್ಟೇ ಚಿಕ್ಕವರಾಗಿರ್ಬೋದು, ಅದಕ್ಕೆ ಗುರುವಿನ ಬೆಲೆ ಕೊಡಬೇಕು. ಪ್ರತಿಯೊಬ್ಬರೂ ವಯಸ್ಸಾಗಿರ್ತಾರೆ, ಅವರು ತಂದೆ ಸಮಾನ. ತಾಯಿ ಹೆಣ್ಣು ವಯಸ್ಸಾಗಿದ್ದರೆ ಅವರು ತಾಯಿ ಸಮಾನ. ಚಿಕ್ಕ ಮಕ್ಕಳಾದ್ರೆ ಮಕ್ಕಳು ಸಮಾನ ಅಂತ ನಾವು ಯಾವುದೇ ಆಗಲಿ ಆ ಗುರುವಿಗೆ ಬೆಲೆ ಕೊಡಬೇಕು. ಗುರು ಇಲ್ದೇ ಸಾಧ್ಯನೇ ಇಲ್ಲ. ಏನಪ್ಪ ಅಂದರೆ ಇಷ್ಟೆಲ್ಲ ಕಾರಣ ಶನಿದೇವರು. ಆ ಭಗವಂತನಿಗೆ ನಮಸ್ಕಾರಪ್ಪ, ಕೋಟಿ ಕೋಟಿ ನಮಸ್ಕಾರ. ಎಲ್ಲ ಭಗವಂತನೂ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹಾರೈಸ್ತೀನಿ. ಕೆಟ್ಟವನಾದರೆ ಏನು ಮಾಡ್ತಾನೆ ಗೊತ್ತಾ? ತಂದೆ ಒಂದು ಕಡೆ, ತಾಯಿ ಒಂದು ಕಡೆ, ಮಕ್ಕಳು ಒಂದು ಕಡೆ, ಹೆಂಡ್ರು ಒಂದು ಕಡೆ, ಸಂಬಂಧಿಕರು ಬೇರೆ, ಸ್ನೇಹಿತರು ಬೇರೆ, ಎಲ್ಲ ವಿಚಿತ್ರವಾಗಿ ದೂರ ಮಾಡ್ತಾನೆ. ಆಮೇಲೆ ತಿನ್ನೋಕೆ ಅನ್ನ ಇಲ್ಲ, ಉಟ್ಕೊಂಬಕ್ಕೆ ಬಟ್ಟೆ ಇಲ್ಲ, ಎಲ್ಲೋ ರೋಡಲ್ಲಿ ಮನಗಿಸ್ತಾನೆ, ಎಲ್ಲೋ ಕಾಡಲ್ಲಿ ಮನಗಿಸ್ತಾನೆ. ಭಿಕ್ಷೆ ಬಿಡೋಕ್ಕೂ ಹೋದ್ರೂ ₹1 ಕೊಡೋದಿಲ್ಲ. ಆ ಥರ ಎಲ್ಲ ಮಾಡ್ತಾನೆ. ಗುರು ಶನಿ ಇಬ್ಬರು ಇರಬೇಕು, ಆಗ ಅದು ಫಲ ಸಿಗ್ತದೆ. ಅಷ್ಟಕ್ಕೆ ಈ ಭಗವಂತ ನಾನಾ ಥರ ಕಷ್ಟ ಕೊಡ್ತಾನೆ. ಆ ಉದ್ದೇಶಕ್ಕೇನಪ್ಪ ಹೇಳೋದು? ಭಗವಂತನ ಶಿವನೇ ಆಗಲಿ, ವಿಷ್ಣು ಆಗಲಿ, ಶ್ರೀಹರಿ ಆಗಲಿ, ಗೋಪಾಲ ಆಗಲಿ, ಯಾರನ್ನೇ ಆಗಲಿ, ನಾವು ಯಾರನ್ನು ಪೂಜೆ ಮಾಡ್ತೀವಿ ಅವ್ರನ್ನ ಭಕ್ತಿಯಿಂದ ಪೂಜೆ ಮಾಡಬೇಕು. ನರಸಿಂಹಸ್ವಾಮಿ ಅಷ್ಟೇ, ಶ್ರೀಮನ್ ನಾರಾಯಣ ಅವತಾರ ಪುರುಷ. ಆ ಥರ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೈ ಮುಗಿದು ಕೇಳ್ಕೊಂಡು ಶ್ರೀ ಶಾಂತಿಮೂರ್ತಿ ಶನೇಶ್ವರ ದೇವಸ್ಥಾನ ಕಡೆಯಿಂದನೂ, ಶ್ರೀ ಭಕ್ತ ಕನಕದಾಸ ಮಹಾಸಂಸ್ಥಾನ ಮಾಡೋದ್ರಿಂದನೂ ಎಲ್ಲ. ಆದರೆ ನಾವು ದೇವಸ್ಥಾನ ಎಲ್ಲೋ ಇದೆ, ಏನು ಕತೆನೋ, ನಮ್ಮ ಕತೆ ದೊಡ್ಡದಾಗಿದೆ. ಎಲ್ಲರೂ ಕಟ್ಟೋಕ್ಕೆ ಅಂತ ₹1 ಕೊಟ್ಟರು ಕಟ್ಕೋಬೋದು. ಪ್ರತಿಯೊಬ್ಬರು ನಮ್ಮ ಆಲ್ಮತಸ್ಥರಾಗಲಿ, ಪ್ರತಿಯೊಬ್ಬರಾಗಲಿ, ಕುರುಬರಾಗಲಿ, ಆಲ್ಮತಸ್ಥರಾಗಲಿ, ಒಕ್ಕಲಿಗರಾಗಲಿ, ಲಿಂಗಾಯತರಾಗಲಿ, ಪ್ರತಿಯೊಬ್ಬರೂ ₹1 ದೇವಸ್ಥಾನಕ್ಕೆ ಅಂತ ದೇಣಿಗೆ ಕೊಡಿ. ಎಲ್ಲರಿಗೂ ಒಳ್ಳೆಯದಾಯ್ತದೆ ಭಗವಂತ ಅಂತ ಕೈ ಮುಗಿದು ಇದು ಮಾಡ್ತಾಯಿದ್ದೀನಿ.